ನಮಸ್ತೆ ರೈತ ಬಾಂಧವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಶಿವಣ್ಣ ಟಿ ಅಂತಂದು. ಶಿವಣ್ಣ ಅಲ್ಲ ಸರ್? ಹಾಂ ಸರ್. ನರಸೀಪುರ ಗ್ರಾಮ, ಹೊನ್ನೂರು ಪೋಸ್ಟು, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಹಾಂ ಸರ್. ಸರ್ ತಾವು ಯಾವ ಡಿಪಾರ್ಟ್ಮೆಂಟ್ನಾಗ ಸರ್ ಇದ್ದು? BSFನಾಗ ಇದ್ದು ಸರ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲ ಸರ್? ಹೌದು ಸರ್. ಬಾರ್ಡರ್ ಸೆಕ್ಯೂರಿಟಿ, ದೇಶವನ್ನು ಕಾಯ್ತಕ್ಕಂಥ ಸೈನಿಕರಲ್ಲ ಸರ್ ತಾವು? ಗಡಿ ಭದ್ರತೆ ಪಡೆ. ಥ್ಯಾಂಕ್ ಯು ಸರ್. ಇವತ್ತು ದೇಶ ಕಾಯ ಸೈನಿಕ ಮತ್ತು ಅನ್ನ ನೀಡ್ತಕ್ಕಂಥ ರೈತನಿಗೆ ನಾವು ಮೊದಲು ರೆಸ್ಪೆಕ್ಟ್ ಮಾಡಲೇಬೇಕು ಸರ್. ಥ್ಯಾಂಕ್ ಯು ಸರ್. ಸರ್ ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ಸರ್? ನಮ್ಮದು 7.5 ಎಕರೆ ಇದೆ ಸರ್ ಟೋಟಲ್. ಸುಮಾರು ಒಂದು 3/4 ತಾಸಾತು ಈ ತೋಟಕ್ಕೆ ಬಂದಲ್ಲ ಸರ್? ಹೌದು ಸರ್. ಸರ್ ಸುಮಾರು ಒಂದು 3-4 ಕಡೆ ನೋಡಿದ್ದೀವಿ ನಾವು. ಹೌದಲ್ಲ ಸರ್? ಹೌದು. ಇಲ್ಲಿ ಮಣ್ಣಿನ ರಸಾರ ಅಂತಕ್ಕಂಥದ್ದು 3.5-4 ಬರ್ತೈತಿ. ಹೌದಲ್ಲ ಸರ್? ಹೌದು. 3.5-4 ಬರ್ತೈತಿ. ಬಟ್ ಇಲ್ಲಿ 1 ಟನ್ ಸುಣ್ಣನೂ ತಂದು ಹಾಕಿದ್ರಿ. ಹೌದು. ಹಾಕಿದ ಮೇಲೂ ಕೂಡ ಮಣ್ಣಿನ ರಸಾರ ನ್ಯೂಟ್ರಲ್ ಆಗಬೇಕಾಯ್ತು. ಆಗಿಲ್ಲ. ಕಾರಣ ನಿಮ್ಮ ಪ್ರಕಾರ ಈ ತೋಟ ನೀರು ಜಾಸ್ತಿ ಕಡಿಮೆ ಆಗಿದೆ ಅಂತ ನಿಮ್ಮ ವಿಚಾರ? ಹೌದು ಸರ್. ಸರ್ ನೀರು ಕಡಿಮೆ ಆಗಿದ್ದರೆ ಈ ಗರಿಯೆಲ್ಲವೂ ಕೂಡ ಒಣಗಬೇಕಾಯ್ತಲ್ಲ ಸರ್? ಹೌದು. ನೀರು ಕಡಿಮೆ ಆಗಿದ್ದು ಒಣಗಬೇಕಾಯ್ತಲ್ಲ ಸರ್? ಹೌದು. ನೀವು ಈ ಒಂದು ಕಡೆ ನೋಡ್ಕೊಂತ ಬರ್ಬೋದು, ಎಲ್ಲೆಲ್ಲಿ ನೀರು ಕಡಿಮೆ ಆಗಿದೆಯೋ ಗರಿ ಕೆಳಗಿಳಿದಿರೋದು ಒಣಗಿರೋದು ನೋಡ್ತದ ನಾವು. ಹೌದು. ನಿಮ್ಮ ತೋಟದಾಗ ಒಣಗಿದಾವ? ಇಲ್ಲ ಸರ್, ಅಂಥದ್ದು ಏನು ಒಣಗಿಲ್ಲ. ನೀರು ಕಡಿಮೆ ಆಗಿದೆ ಅಂತಕ್ಕಂಥ ನಿಮ್ಮ ವಿಚಾರ. ನಮ್ಮ ಪ್ರಕಾರ ಅದು ನೀರು ಕಮ್ಮಿ ಆಗಿಲ್ಲ ಸರ್. ನೀರು ಕಮ್ಮಿ ಆಗಿಲ್ಲ. ಒಂದಿಷ್ಟು ಇಲ್ಲಿ ಜೀರೋ ಕಲ್ಟಿವೇಶನ್ ಅಂದರೆ ನೀವು ಉಳುಮೆ ಮಾಡ್ತಾ ಇಲ್ಲಿ? ಇಲ್ಲ ಸರ್, ನಾವು ಉಳುಮೆ ಮಾಡಿಲ್ಲ. 3 ವರ್ಷ ಆಯ್ತು ಉಳುಮೆ ಮಾಡಿಲ್ಲ ಸರ್. ಜೀರೋ ಕಲ್ಟಿವೇಶನ್ ಉಳುಮೆ ಮಾಡದೇ ಇದ್ದಾಗ ನೀರು ಕಡಿಮೆ ಬೇಕು. ಯಾಕಂದರೆ ಇಲ್ಲಿ ಜೀವ ವೈವಿಧ್ಯತೆಯನ್ನು ಕಾಪಾಡಿದಿರಿ. ನೀರು ಮೇಲಿನ ಮೇಲೆ ಕೊಟ್ಟಿದ್ದೀರಿ. ಎಷ್ಟು ದಿವಸಕ್ಕೆ ಒಂದ್ಸಲ ಕೊಟ್ಟಿದ್ದೀರಿ? 4-5 ದಿವಸಕ್ಕೆ ಒಂದ್ಸಲ ಕೊಟ್ಟಿದ್ದೀನಿ ಸರ್. 4-5 ದಿವಸ ಇನ್ ಬಿಟ್ವೀನ್ ಕೊಟ್ಟಿದ್ದೀರಿ. ಹೌದು ಸರ್. ಸರ್ 4-5 ದಿವಸ ಇನ್ ಬಿಟ್ವೀನಲ್ಲಿ ನೀರು ಕೊಟ್ಟಾಗ ಸರ್ ಬೇರು ಚೆನ್ನಾಗಿ ಅಭಿವೃದ್ಧಿ ಆಗುತ್ತಾ? ತೋರಿಸಿದ್ನಲ್ಲ ಸರ್, ಆ ಥರ ಆಗುತ್ತಾ? ಬೇರು ಚೆನ್ನಾಗಿ ಅಭಿವೃದ್ಧಿ, ನೀರು ಚೆನ್ನಾಗಿ ಕೊಟ್ಟಾಗ ಬೇರು ಚೆನ್ನಾಗಿ ಅಭಿವೃದ್ಧಿ ಆಗುತ್ತಾ? ಇಲ್ಲ ಸರ್. ಸರ್ ಸ್ಟ್ರೆಸ್ ಕೊಡೋಕ್ಕಲ್ಲ ಸರ್. ಸರ್ ನೀರು ಎಷ್ಟರ ಕೊಡಿ ಸರ್, ಚೆನ್ನಾಗಿ ಕೊಡ್ರಿ, ಡ್ರೈ ಮಾಡಿರಿ ಅಂತ ಹೇಳಿದ್ದೀನಿ. ಅದೇ ಸರ್, ಚೆನ್ನಾಗಿ ಕೊಟ್ಟು ಡ್ರೈ ಮಾಡಿರಿ. ನೀರು ಚೆನ್ನಾಗಿ ಕೊಟ್ಟು ಡ್ರೈ ಮಾಡಿದಾಗ ಬೇರೆ ಅಭಿವೃದ್ಧಿ ಚೆನ್ನಾಗತ್ತಲ್ವಾ? ಹೌದು. ಅದರಿಂದ ಮಾಡಿ ಸರ್. ಬೇರೆ ಅಭಿವೃದ್ಧಿ ಚೆನ್ನಾಗತ್ತಲ್ಲ ಸರ್? ಹೌದು ಸರ್. ಬೇರೆ ಅಭಿವೃದ್ಧಿ ಚೆನ್ನಾಗಾದಾಗ, ತಂತು ಬೇರು ಮುಖ್ಯ ಬೇರು ಚೆನ್ನಾಗಿದ್ದಾಗ ಈ ಯಾವುದು ಡ್ಯೂರೇಷನ್ ಮಾಡಿರ್ತಿರಲ್ಲ ಸರ್? ಹೌದು ಸರ್. ಸುಮಾರು ಈ ನೆಲಕ್ಕೆ ಸುಮಾರು ಒಂದು 10-12-15 ದಿವಸಕ್ಕೆ ಹೋದಾಗ ಏನಕತಿ ಅಂದರೆ, ಯಾವಾಗ ಸ್ಟ್ರೆಸ್ ಕೊಡ್ತೀವೋ ಒಂದಿಷ್ಟು ಈ ಜೀರೋ ಕಲ್ಟಿವೇಶನ್ಗೆ ಹೋದಾಗ ನೀವು ಉಳುಮೆ ಮಾಡ್ತಿಲ್ಲ, ಸೂಕ್ಷ್ಮಾಣುಜೀವಿಗಳ ಅಭಿವೃದ್ಧಿ ಆಕತ್ತಿಲ್ಲ? ಆಗುತ್ತೆ ಸರ್. ಹೌದಾ? ಯಾವುದೇ ರಾಸಾಯನಿಕನೂ ಕೊಟ್ಟಿಲ್ಲ? ಇಲ್ಲ, ರಾಸಾಯನಿಕ ಕೊಟ್ಟಿಲ್ಲ ಸರ್. ನಿಮ್ಮ ತೋಟದಾಗೆ ನಾನು ನೋಡಿದಂಗೆ ಬೇರು ಕಡಿಮೆ ಅದಾವ ಅಥವಾ ಜಾಸ್ತಿ ಐತಿ ಸರ್ ಅಭಿವೃದ್ಧಿ? ತಂತು ಬೇರು ಮತ್ತು ಮುಖ್ಯ ಬೇರು ಕಡಿಮೆ ಇದೆ ಸರ್. ಕಡಿಮೆ ಐತಲ್ಲ ಸರ್? ತಂತು ಬೇರು ಮತ್ತು ಮುಖ್ಯ ಬೇರು ಕಡಿಮೆ ಇದ್ದಾಗ ಫುಡ್ಡನ್ನು ಅಬ್ಸರ್ವ್ ಮಾಡುತ್ತಾ? ಮಣ್ಣಿನ ಜೀವ ವೈವಿಧ್ಯತೆಯಲ್ಲಿ ಬದಲಾವಣೆ ಕಾಣೋಕ್ಕಾಗುತ್ತಾ? ಇಲ್ಲ ಸರ್. ಮೇಲಿನ ಮೇಲೆ ನೀರು ಕೊಟ್ಟರೆ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತಾವೆ ಇಲ್ಲೋ? ಸತ್ತೋಗ್ತವೆ ಸರ್. ಹೌದಲ್ಲ ಸರ್? ಇದೆಲ್ಲದೂ ಬರಲ್ಲ ಅಂತ ಏನು ಮಾಡ್ತಾರೆ ಅಂದರೆ, ಒಂದಿಷ್ಟು ರಸಗೊಬ್ಬರ ಕೊಟ್ಟಾಗ ಒಂದಿಷ್ಟು ಇನ್ಸ್ಟೆಂಟ್ ರಿಸಲ್ಟ್ ಎತ್ತಬಹುದು ಅಷ್ಟೇ. ಅದನ್ನು ಮಾಡಿಲ್ಲ ನೀವು? ಮಾಡಿಲ್ಲ. ಹೌದಲ್ಲ ಸರ್? ಅತಿಯಾದ ರಸಗೊಬ್ಬರ ಮೇಲಿನ ಮೇಲೆ ಕೊಟ್ಟಾಗ ಒಂದಿಷ್ಟು ಜಾಸ್ತಿ ಆಕತಿ, ನೀರು ಅದು ಆ ಮಣ್ಣು ಕೂಡ ಬೇಗ ಡ್ರೈ ಆಕತಿ. ಒಂದಿಷ್ಟು ಜೀವ ವೈವಿಧ್ಯತೆ ಕಾಪಾಡಿದಿರಿಲ್ಲ ಅಂತ ಹೇಳಲ್ಲ, ಗೊತ್ತಾತ ಸರ್? ಗೊತ್ತಾತಾ? ಇದು ನೀರನ್ನ ಜಾಸ್ತಿ ಆದಾಗ ಆ ಸಮಸ್ಯೆಗಳು ಸರ್. ನೀರು ಎಷ್ಟರ ಕೊಡಿ, ನಾನು ಹೇಳ್ತಿರೋದು ಗ್ಯಾಪ್ ಕೊಡ್ರಿ ಅಂತ ಹೇಳ್ತಾರೆ. ಗ್ಯಾಪು ಮಧ್ಯೆ ಗ್ಯಾಪ್ ಕೊಡ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ಈ ಜೀರೋ ಕಲ್ಟಿವೇಶನ್ ಈ ಹುಲ್ಲು ಬೇಕಾದಷ್ಟು ಇರೋದ್ರಿಂದ ನೀರು ಹಿಡಿದಿಟ್ಬಿಡ್ತೈತಿ. ನೀರು ಹಿಡಿದಿಟ್ಕೊಂತಾರ ಸರ್. ಗಿಡ ನಿಮಗೆ ಬೆಳ್ಳಗಾಗಿದ್ದಾವೆ ಅಂತ ಅನ್ನಂಗೆ ಕಾಣ್ತತಿ ಅನ್ನೋದು ಬಿಟ್ಟರೆ ಒಂದಿಷ್ಟು ಗಿಣಿ ಹೆಸ್ರಿಗೆ ಬರ್ಬೇಕು. ಅದು ಕರೆಕ್ಟು.
ಈ ಬೇರುಗಳನ್ನ ಭದ್ರತೆಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತಕ್ಕಂಥದ್ದು. ತಂತು ಬೇರು ಮತ್ತು ಮುಖ್ಯ ಬೇರು ಸಂಖ್ಯೆ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೋ ಅದೇ ಸರ್. ಅಷ್ಟು ಚೆನ್ನಾಗಿ ಮೇಲೆ ಲೀಫ್ ಬಯೋಮಾಸು ಕೂಡ ಗರಿನೂ ಕೂಡ ಉದ್ದ ಬರ್ತೈತಿ. ಗರಿ ಯಾವಾಗ ಚೆನ್ನಾಗಿ ಉದ್ದ ಬರ್ತೈತೋ ಗರ್ಭ ಚೆನ್ನಾಗಿ ಬರ್ತೈತಿ. ನಮ್ಮ ಕೆಲಸ ಒಂದಿಷ್ಟು ಸಾವಯವ ತ್ಯಾಜ್ಯಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಮಣ್ಣಲ್ಲಿ ಆ ಕೆಲಸ ನಾವು ಮಾಡಬೇಕು. ಸರಿಯಲ್ಲ ಸರ್? ಕರೆಕ್ಟ್ ಇದೆ ಸರ್. ಸರಿಯಲ್ಲ ಸರ್? ಕರೆಕ್ಟ್ ಇದೆ ಸರ್. ಇಳುವರಿ ಬೇಕು ಅಂತಂದರೆ ಚೆನ್ನಾಗಿ ಬೇಕು ಅಂದರೆ ಸಾವಯವ ತ್ಯಾಜ್ಯ ಮಣ್ಣಿಗೆ ಚೆನ್ನಾಗಿ ಬೇಕು. ಅವಶ್ಯಕತೆ ಇದ್ದ ಕಡೆಗೆ ಒಂದಿಷ್ಟು ಈ ಬೇವಿನ ಹಿಂಡಿ ಕೊಡ್ತಕ್ಕಂಥದ್ದು, ವಂಗೆ ಹಿಂಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಒಂದಿಷ್ಟು ಸ್ಲರಿ ಎನ್ರಿಚರ್ನ ಮಾಡ್ತಕ್ಕಂಥದ್ದು. ತೋಟಗಾರಿಕೆ ಬೆಳೆನಲ್ಲಿ ಮಣ್ಣಿನ ಸುಸ್ಥಿರತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಏನಂತೀರಿ ಸರ್? ಈಗ ಇವತ್ತು ನೋಡ್ತಿರೋದು, ಇವತ್ತು 38 ಡಿಗ್ರಿ ಉಷ್ಣಾಂಶ ಅಲ್ಲ ಸರ್? ಹೌದು ಸರ್. ಆ್ಯಕ್ಚುಲಿ ಅಡಿಕೆಗೆ ಒಂದು 30 ಒಳಗಿದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಅಂತ. ಹೌದು ಸರ್. ಈ ಸಲ ಸಿಕ್ಕಾಬಟ್ಟೆ ನೀರು ಹಾಳಾದ್ವಲ್ಲ ಸರ್? ನೀರು ಅಂತ ಸಿಕ್ಕಾಬಟ್ಟೆ ಬಳಸಿದ್ರು ಸರ್. ಸರ್ ನೀರನ್ನ ಬಳಸೋದಕ್ಕೂ ಮೊದಲು ನಾವು ನೀರಿಗೆ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಸುಸ್ಥಿರ ತೋಟಗಾರಿಕೆ ಮಾಡಿದರೆ ನೀರು ಚೆನ್ನಾಗಿ ಇಂಗ್ತದೆ ಭೂಮಿಗೆ. ರಸಗೊಬ್ಬರ ಅಂತಕ್ಕಂಥದ್ದು ಒಂದಿಷ್ಟು ಕೃತಕ ಪೋಷಕಾಂಶ. ಕೆಲವ್ರಿಗೆ ಬೇಕಾಕತಿ ಅನ್ಸತಿ, ಕೆಲವ್ರಿಗೆ ಬೇಕಾಗಲ್ಲ ಅನ್ಸತಿ. ಲೋಕೋಬಿನ ರುಚಿ ನಾವೇನು ಮಾಡೋಕ್ಕಾಗಲ್ಲ, ಗೊತ್ತಾತಲ್ಲ ಅನ್ಸಲ್ಲ. ಇರೋ ವೈಜ್ಞಾನಿಕ ಸತ್ಯ ಏನು ಅಂತೇಳಿದರೆ ಜೀವ ವೈವಿಧ್ಯತೆ ಕಾಪಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದೇ ಸರ್. ಈಗ ಕೆಲವರು 30 ಕ್ವಿಂಟಲ್ ತಗೋಬೋದು, ಕೆಲವು 50 ತಗೋಬೋದು, ಕೆಲವು 100 ತಗೊಂಡ್ರು ಅದಾರೆ, ಕೆಲವು 110 ಕ್ವಿಂಟಲ್ ತಗೊಂಡ್ರು ಅದಾರೆ. ರೈತ ಬುದ್ಧಿವಂತ ಆಗಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ, ನಮ್ಮ ಸಂಸ್ಥೆ ಉದ್ದೇಶ. ಸರಿನಾ ಸರ್? ಸರಿ ಇದೆ ಸರ್. ಇಲ್ಲಿವರೆಗೆ ಚರ್ಚೆ ಮಾಡಿದ್ರಲ್ಲಿ ಏನಾದರೂ ತಪ್ಪು ಅಂತ ಅನಿಸ್ತದೆ ಸರ್ ತಮಗೆ? ಇಲ್ಲ ಸರ್, ತಪ್ಪು ಅಂತಂದು ಅನಿಸ್ತಲ್ಲ. ನೀವು ಹೇಳೋದು ಎಲ್ಲ ಸರಿ ಇದೆ ಅಂತ ನನಗೆ ಅನಿಸಿಕೆ ಇವಾಗ ಬರೋಕೈತೆ ಸರ್. ಯಾಕಂದ್ರೆ ನಾನು ಈಗ ಮ್ಯಾಗ ನೀರು ಕೊಟ್ಟಿದ್ದೀನಿ ಸರ್. ಅಂದ್ರೆ 5-6 ದಿವ್ಸಕ್ಕೆ ಒಂದ್ಸತಿ ನೀರು ಕೊಟ್ಟಿದ್ದೇನೆ, ಇಲ್ಲ ಅಂತ ಹೇಳ್ತಲ್ಲ. ಅದು ಯಾಕಂದರೆ ನಾನು ಹಿಂಗ್ಸಿಲ್ಲ, ಡ್ರೈ ಹಾಕ ಬಿಟ್ಟಿಲ್ಲ. ನಾನು ಒಟ್ಟು ಡ್ರೈ ಹಾಕಿನ ಮುಂಚೆ ಬಿಟ್ಟಿದ್ದಾನೆ ನಾನು ನೀರು. ಹಂಗಾಗಿ ಇಳುವರಿನೂ ನಾನು ಈ ವರ್ಷದ ಇಳುವರಿ ನನಗೆ ಅಷ್ಟೊಂದು ಇದಾಗ್ತಿಲ್ಲ ಸರ್. ನನಗೆ ಅದೇ 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 ಇಳುವರಿ ಕಮ್ಮಿ ಇದೆ ಅಂತ ನನಗೆ ಅನಿಸಿಕೆ ಐತಿ. ಆದರೆ ಈಗ ಹಿಂದೆ ಸರ್, ಈಗ ಈ ಹಿಂದೆ ನೀವು ನಮ್ಮ ಜೈವಿಕ ಗೊಬ್ಬರ ಬಳಸಿದ್ರಿ? ಹೌದು ಸರ್, ಬಳಸಿದ್ವಿ ಸರ್. ಎಷ್ಟು ವರ್ಷದಿಂದ ಬಳಸಿದ್ರಿ? ಒಂದು 5 ವರ್ಷ ಹಿಂದ್ಗಡೆ ಬಳಸಿದ್ದೀನಿ ಸರ್. ಸರ್ ಅವತ್ತು ಚೆನ್ನಾಗಿ ರಿಸಲ್ಟ್ ಬಂದುತ್ತಾ ನಿಮಗೆ? ಒಳ್ಳೆ ರಿಸಲ್ಟ್ ಬಂದದ್ದು ಸರ್ ನನಗೆ. ಎಷ್ಟು ಕ್ವಿಂಟಲ್ ಆಗಿತ್ತು ಸರ್ ಅವತ್ತು? ಅಂದರೆ ನಾನು ಕೇಣಿ ಕೊಟ್ಟಿದ್ದೀನಿ ಸರ್ ಅವಾಗ. 2 ಎಕರೆಗೆ. ಅಂದರೆ ಅವಾಗಿನ ಸಣ್ಣ ಗಿಡದ್ದು, ಅಷ್ಟೊಂದು ದೊಡ್ಡ ಗಿಡದ್ದಿಲ್ಲ, ಸಸಿ ಗಿಡ. 7,80,000 ರೂಪಾಯಿಗೆ ನಾನು ಕೊಟ್ಟಿದ್ದೀನಿ ಸರ್, ಕೇಣಿಗೆ ಕೊಟ್ಟಿದ್ದೀನಿ. 2 ಎಕರೆ ಸರ್. ಇವತ್ತು ಯಾಕೆ ಬರೋದಲ್ಲ ಅಂತ ಅರ್ಥ ಆತಲ್ಲ ಸರ್? ನೀವೇ ನಿಂತ್ಕೊಂಡು ಮಾಡ್ತಿದ್ದೀರಿ. ಹೌದು ಸರ್. ನೀವು ಅವತ್ತು ಇದ್ರಾಗಿದ್ರಿ, ನಾನು ಮಿಲಿಟರಿಯಲ್ಲಿ ಅದು ಇದರಲ್ಲಿ ಡ್ಯೂಟಿಗಿದ್ರಿ ಸರ್. ನಾವು ಡ್ಯೂಟಿಗಿದ್ವಿ. ಹೌದಾ? ಹಾಂ, ಡ್ಯೂಟಿಗಿದ್ವಿ ಸರ್. ಇನ್ನು ಮುಂದಿನ ದಿವಸಗಳಲ್ಲಾಗಲಿ ಒಳ್ಳೇದಾಗಲಿ ಸರ್ ತಮಗೆ ಸರ್. ಓಕೆ ಸರ್, ಆಯ್ತು ಸರ್. ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತದೆ ಸರ್. ನೀವೇನು ನಿಮ್ಮ ಸೇವೆ ಈಗಲೇ ನಡಲಿ ಮುಂದುವರಿಲಿ. ಆಯ್ತು ಸರ್. ಬೇರೊಬ್ಬ ರೈತರಿಗೆ ಮಾದರಿ ಆಗ್ರಿ ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್. ಆಯ್ತು ಸರ್. ಆಯ್ತು ಸರ್. ಓಕೆ ಸರ್. ಸೈನಿಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರದಲ್ಲಿ ಸಂಪರ್ಕಿಸಿ. ಮತ್ತೊಂದು ಬಾರಿ 9972699813. ರೈತ ಬಾಂಧವರೇ, ಇವತ್ತು ಅತಿಯಾಗಿ ಬೋರ್ಗಳು ಹಾಕ್ಸಿ ನೀರು ಬರಲಿಲ್ಲ ಅಂತ ಕೈ ಸುಟ್ಕೊಳ್ಳೋದೊಂದು ಕಡೆಗೆ, ನೀರರ ಕಡೆಗೆ ಅತಿಯಾಗಿ ಬಳಸಿ ನೀರು ಇಂಗಿಸದೇ ಇರ್ತಕ್ಕಂಥದ್ದು ಮತ್ತೊಂದು ಕಡೆ. ಏನೇ ಮಾಡಿರಿ ಸುಸ್ಥಿರ ತೋಟಗಾರಿಕೆ ಮಾಡಿರಿ ಅಂತಕ್ಕಂಥದ್ದು, ಮಣ್ಣಿನ ಜೀವನ ಸಂರಕ್ಷಣೆ ಮಾಡ್ಕೊಂಡು ಜೊತೆಗೆ ಹೆಚ್ಚೆಚ್ಚು ಜೈವಿಕ ಗೊಬ್ಬರಗಳಿಗೆ ಮರೆ ಹೋಗ್ರಿ ಅಂತಕ್ಕಂಥದ್ದು ನಮ್ಮ ಸಲಹೆ. ಥ್ಯಾಂಕ್ ಯು ಸರ್. ನಿಮ್ಮ ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.